ಬ್ಲೂ ಸಿಟಿ ಅಂತಲೇ ಕರೆಯಲ್ಪಡುವ ರಾಜಸ್ಥಾನದ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಜೋಧ್ಪುರ್ನ ನಾವಿವತ್ತಿನ ವ್ಲಾಗ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲರಿಗೂ ವಿಜಯ್ ಟ್ರಾವೆಲ್ ಬಕೆಟ್ ಲಿಸ್ಟ್ಗೆ ಸ್ವಾಗತ. ಜೋಧ್ಪುರ್ನಲ್ಲಿ ಎಲ್ಲಿ ಉಳ್ಕೋಬೇಕು, ಯಾವೆಲ್ಲ ಪ್ಲೇಸಸ್ನ ನೋಡ್ಬೋದು, ಎಲ್ಲ ಪ್ಲೇಸಸ್ನ ನೋಡೋಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ, ಈ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೋಧ್ಪುರ್ನಲ್ಲಿ ನೀವು ಮೆಹರಾನ್ಗಢ್ ಫೋರ್ಟ್, ತೂರ್ಜಿ ಕಾ ಜಾಲ್ರಾ, ಜಸ್ವಂತಾಡ, ಮಂಡೋರ್ ಗಾರ್ಡನ್, ಉಮೇದ್ ಭವನ್, ಘಂಟಾಘರ್ ಹಾಗೂ ಬ್ಲೂ ಸಿಟಿ ಈ ಎಲ್ಲ ಪ್ಲೇಸಸ್ನ ನೋಡ್ಬೋದು. ಇವತ್ತಿನ ವ್ಲಾಗ್ನ ಜೋಧ್ಪುರ್ನ ಮೆಜೆಸ್ಟಿಕ್ ಮೆಹರಾನ್ಗಢ್ ಫೋರ್ಟಿಂದ ಶುರು ಮಾಡೋಣ. ಇದು ಘಂಟಾಘರಿಂದ ಜಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಡೀ ಭಾರತದಲ್ಲೇ ಇದು ಒಂದೇ ಫೋರ್ಟ್ನಲ್ಲಿ ಲಿಫ್ಟ್ ಫೆಸಿಲಿಟಿ ಇರೋದು. ಇಲ್ಲಿನ ಎಂಟ್ರಿ ಫೀಸ್ 100 ರೂಪೀಸ್, ಹಾಗೆ ಲಿಫ್ಟ್ಗೆ 50 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಈ ಫೋರ್ಟ್ನ ರಾವ್ ಜೋಧಾ ಅವರು 1459ನಲ್ಲಿ ನಿರ್ಮಾಣ ಮಾಡಿದ್ದು. ಈ ಫೋರ್ಟ್ನ ವಿಶೇಷತೆ ಏನಂತಂದರೆ ಇದನ್ನು 400 ಫುಟ್ ಹೈಟ್ ಬಂಡೆಗಳ ಮೇಲೆ ನಿರ್ಮಾಣ ಮಾಡಿರೋದು. ಇದು ಭಾರತದ ಒನ್ ಆಫ್ ದ ಲಾರ್ಜೆಸ್ಟ್ ಹಾಗೂ ರಜಪೂತ್ ಆರ್ಕಿಟೆಕ್ಚರ್ನ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಮೆಹರಾನ್ಗಢ್ ಫೋರ್ಟಿಂದ ಜಸ್ಟ್ 550 ಮೀಟರ್ಸ್ ದೂರದಲ್ಲಿದೆ ಜಸ್ವಂತಾಡ. ಇದನ್ನು ತಾಜ್ ಮಹಲ್ ಆಫ್ ಜೋಧ್ಪುರ್ ಅಂತಲೇ ಕರೆಯಲಾಗುತ್ತೆ. ಹಾಗೆ ಇದು ಒರಿಜಿನಲ್ ರಾಜಸ್ಥಾನಿ ಟ್ರೆಡಿಷ್ನಲ್ ಆರ್ಕಿಟೆಕ್ಚರ್ನ ರೆಪ್ರೆಸೆಂಟ್ ಮಾಡೋ ಒಂದು ಮಾನ್ಯುಮೆಂಟ್. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಹಾಗೆ ಎಂಟ್ರಿ ಫೀಸ್ 50 ರೂಪೀಸ್ ಪರ್ ಪರ್ಸನ್. ಜಸ್ವಂತಾಡನ ನೋಡಿಕೊಂಡು ನಾವಿವಾಗ ಮಂಡೋರ್ ಗಾರ್ಡನ್ ಕಡೆಗೆ ಹೊರಟಿದ್ದೀವಿ. ಜೋಧ್ಪುರ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೆಸ್ಟ್ ಆಪ್ಷನ್ ಅಂತಂದರೆ ಬೈಕ್ ಅಥವಾ ಸ್ಕೂಟಿನ ರೆಂಟ್ ಮಾಡೋದು. ಅದು ಬಿಟ್ಟರೆ ಪ್ರೈವೇಟ್ ಟ್ಯಾಕ್ಸಿ ಅಥವಾ ಆಟೋನ ಕೂಡ ನೀವು ಹೈರ್ ಮಾಡ್ಕೋಬೋದು. ನಾವಿವತ್ತು ಆಟೋನ ಹೈರ್ ಮಾಡ್ಕೊಂಡಿದ್ದೀವಿ. ಎಂಟೈರ್ ಡೇಗೆ ನಾವು ಪೇ ಮಾಡ್ತಿರೋದು 1200 ರೂಪೀಸ್. ಜೋಧ್ಪುರ್ ಸಿಟಿಯಿಂದ 18 ಕಿಲೋಮೀಟರ್ಸ್ ದೂರದಲ್ಲಿದೆ ಮಂಡೋರ್ ಗಾರ್ಡನ್. ಜೋಧ್ಪುರ್ ಸ್ಥಾಪನೆ ಆಗೋಕ್ಕೂ ಮುಂಚೆ ಮಂಡೋರ್ ರಾಥೋಡ್ ವಂಶದ ಕ್ಯಾಪಿಟಲ್ ಆಗಿತ್ತು. ಮಂಡೋರ್ ಗಾರ್ಡನ್ನಲ್ಲಿ ರಾಥೋಡ್ ವಂಶಸ್ಥರ ಮಹಾರಾಜದ ನೆನಪಿಗಾಗಿ ಕಟ್ಟಿಸಿರೋ ಹಿಂದೂ ದೇವಸ್ಥಾನ ಶೈಲಿಯ ಸ್ಮಾರಕಗಳನ್ನ ನೀವು ನೋಡ್ಬೋದು. ಮಂಡೋರ್ ಗಾರ್ಡನ್ನಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಉಮೇದ್ ಭವನ್ ಪ್ಯಾಲೇಸ್. ಉಮೇದ್ ಭವನ್ ಪ್ಯಾಲೇಸ್ನ ನೋಡಿಕೊಂಡು ನಾವಿವಾಗ ಜೋಧ್ಪುರ್ನ ಫೇಮಸ್ ಘಂಟಾಘರ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಮೆಹರಾನ್ಗಢ್ ಫೋರ್ಟ್ನ ಒಂದು ಅಮೇಝಿಂಗ್ ವ್ಯೂ ನೀವು ನೋಡ್ಬೋದು. ಹಾಗೆ ಈ ಚೌಕ್ನ 360 ಡಿಗ್ರಿ ವ್ಯೂ ಕೂಡ ತುಂಬಾ ಅದ್ಭುತವಾಗಿದೆ. ಘಂಟಾಘರಿಂದ ಜಸ್ಟ್ 350 ಮೀಟರ್ಸ್ನಲ್ಲಿ ಇದೆ ತೂರ್ಜಿ ಕಾ ಜಾಲ್ರಾ. ಇದೊಂದು ಸುಂದರವಾದ ಸ್ಟೆಪ್ ವೆಲ್. ಇದನ್ನು 1740ಸ್ನಲ್ಲಿ ಮಹಾರಾಜ ಅಭಯ್ ಸಿಂಗ್ ಅವರ ಪತ್ನಿ ನಿರ್ಮಾಣ ಮಾಡಿಸಿತು. ಇದರ ಅದ್ಭುತವಾದ ಆರ್ಕಿಟೆಕ್ಚರ್ ಮತ್ತು ಇಲ್ಲಿನ ಶಾಂತವಾದ ವಾತಾವರಣ ಇದನ್ನು ಒಂದು ಪರ್ಫೆಕ್ಟ್ ಟೂರಿಸ್ಟ್ ಸ್ಪಾಟ್ ಆಗಿ ಮಾಡುತ್ತೆ. ತೂರ್ಜಿ ಕಾ ಜಾಲ್ರಾ ನೋಡಿಕೊಂಡು ನಾವಿವಾಗ ಬ್ಲೂ ಸಿಟಿ ಟೂರ್ ಮಾಡೋಕ್ಕೆ ಬಂದಿದ್ದೇವೆ. ಈ ಬ್ಲೂ ಸಿಟಿ ಟೂರ್ನ ಮಾಡೋಕ್ಕೆ ಕಮ್ಮಿ ಅಂತಂದರೂ 1 ರಿಂದ 2 ಗಂಟೆ ಟೈಮ್ ಬೇಕಾಗತ್ತೆ. ನೀವು ಗೈಡ್ನ ಹೈರ್ ಮಾಡ್ಕೋಬೇಕು ಅಂತಂದರೆ ನೀವು ಸ್ಟೇ ಆಗಿರೋ ಹೋಟೆಲ್ನಲ್ಲಿ ಗೈಡ್ನ ಅರೇಂಜ್ ಮಾಡಿಕೊಡೋಕ್ಕೆ ಹೇಳಿದ್ರೆ ಅವರು ಅರೇಂಜ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ನಮ್ಮ ಥರ ಗೂಗಲ್ ಮ್ಯಾಪ್ನ ನೋಡಿಕೊಂಡು ಕೂಡ ನೀವು ಈ ಬ್ಲೂ ಸಿಟಿ ಟೂರ್ನ ಕಂಪ್ಲೀಟ್ ಮಾಡ್ಬೋದು. ಇವಾಗ ನಾವು ಜೋಧ್ಪುರ್ನಲ್ಲಿ ಎಲ್ಲಿ ಉಳ್ಕೋಬೋದು ಅಂತ ತಿಳ್ಕೊಳ್ಳೋಣ. 1 ನೈಟ್ ನಾವು ಜೋಧ್ಪುರ್ ರತ್ನಾಡ ಏರಿಯಾನಲ್ಲಿರೋ ಪ್ರೀಮಿಯಮ್ಸ್ ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ವಿ. ಅದಾದಮೇಲೆ 2 ನೈಟ್ಸ್ ಓಲ್ಡ್ ಜೋಧ್ಪುರ್ನಲ್ಲಿ ಇರೋ ಕಾರೋಹಿ ಹವೇಲಿನಲ್ಲಿ ಸ್ಟೇ ಮಾಡಿದ್ವಿ.
ಈ ಎರಡೂ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ನೀವು ಜೋಧ್ಪುರ್ಗೆ ಬರ್ತಿದ್ರೆ ಈ ಪ್ರಾಪರ್ಟೀಸ್ನ ಕನ್ಸಿಡರ್ ಮಾಡ್ಬೋದು. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋನಲ್ಲಿ ಸಿಕ್ಕಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.